ಅಷ್ಟೇ ಅಷ್ಟೇ ಯಾರು ಶಾಶ್ವತ ನನಗೆ ಕುರ್ಚಿ ಒಂದು ದಿವಸ ಹೋಗವ ಕುರ್ಚಿ ಕುರ್ಚಿ ಜೀವನ ಶಾಶ್ವತ ಇಲ್ಲ ಇನ್ನು ಕುರ್ಚಿ ಏನು ಶಾಶ್ವತ ಸರ್ ಒಪ್ಪಂದದ ಬಗ್ಗೆ ಯಾಕೆ ಕೇಳಬೇಕಂತ ಸರ್ ಈಗ ಕೆಲವೊಂದಿಷ್ಟು ಕೋರ್ಟ್ಗಳನ್ನ ಉಲ್ಲೇಖ ಸಚಿವ ಸಂಪುಟ ವಿಸ್ತರಣೆ ಮಾಡ್ತೀವಿ ಅಂತ ನಮ್ಮ ಮುಖ್ಯಮಂತ್ರಿಗಳು ಈಗಾಗಲೇ ವರಿಷ್ಠರ ಒಂದು ಅನುಮತಿಯನ್ನು ಕೂಡ ಪಡೆದಿದ್ದಾರಂತ ಅವರೇ ಹೇಳಿದಾರಲ್ಲ ಮಾಡಬೇಕು ಅಂತ ಬಹುತೇಕ ಈ ಅಧಿವೇಶನ ನಂತರ ಸಚಿವ ಸಂಪುಟ ಆಗ್ತದೆ ನೋಡಿ ನಮ್ಮ ಬೇಡಿಕೆಯನ್ನು ನಮ್ಮ ವರಿಷ್ಠರಾದಿಯಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನು ಬೇಡಿಕೆಯನ್ನು ಇಟ್ಟಿದ್ದೀವಿ ಉಪಮುಖ್ಯಮಂತ್ರಿಗಳ ಹತ್ರ ಬೇಡಿಕೆ ಇಟ್ಟಿದ್ದೀವಿ ಅವ್ರು ನಿರ್ಣಯ ಮಾಡ್ತಾರೆ ಯಾರನ್ನ ಮಂತ್ರಿ ಮಾಡಿದ್ರೆ ಯೋಗ್ಯ ಪಕ್ಷಕ್ಕೆ ಶಕ್ತಿ ತುಂಬೋದು ಶಕ್ತಿ ತಂದಂಥವ್ರು ಮುಂದೆ 28 ಚುನಾವಣೆಯಲ್ಲಿ ಬೇಕಾಗತ್ತಲ್ಲ ಒಂದು ಶಕ್ತಿಯುತವಾದ ಎಲ್ಲರೂ ಬೇಕಲ್ಲ ಅದಕ್ಕೆ ಕಟ್ಟೋದಕ್ಕೆ ಆ ನಿಟ್ಟಿನಲ್ಲಿ ನಮ್ಮ ಬೇಡಿಕೆ ಇದೆ ಅದನ್ನು ಪರಿಗಣಿಸಿದ್ದಾರೆ ವಿಶ್ವಾಸ ಕೂಡ ಇದೆ ನನಗೆ ಈ ಸಾರಿ ಅವಕಾಶ ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ ಅಷ್ಟೇ ಅಷ್ಟೇ ಯಾರು ಶಾಶ್ವತ ನನಗೆ ಕುರ್ಚಿ ಒಂದು ದಿವಸ ಹೋಗವ ಕುರ್ಚಿ ಕುರ್ಚಿ ಜೀವನ ಶಾಶ್ವತ ಇಲ್ಲ ಇನ್ನು ಕುರ್ಚಿ ಏನು ಶಾಶ್ವತ ಸರ್ ಒಪ್ಪಂದದ ಬಗ್ಗೆ ಯಾಕೆ ಕೇಳಬೇಕಂತ ಸರ್ ಈಗ ಕೆಲವೊಂದಿಷ್ಟು ಕೋರ್ಟ್ಗಳನ್ನ ಉಲ್ಲೇಖ ಸಚಿವ ಸಂಪುಟ ವಿಸ್ತರಣೆ ಮಾಡ್ತೀವಿ ಅಂತ ನಮ್ಮ ಮುಖ್ಯಮಂತ್ರಿಗಳು ಈಗಾಗಲೇ ವರಿಷ್ಠರ ಒಂದು ಅನುಮತಿಯನ್ನು ಕೂಡ ಪಡೆದಿದ್ದಾರಂತ ಅವರೇ ಹೇಳಿದಾರಲ್ಲ ಮಾಡಬೇಕು ಅಂತ ಬಹುತೇಕ ಈ ಅಧಿವೇಶನ ನಂತರ ಸಚಿವ ಸಂಪುಟ ಆಗ್ತದೆ ನೋಡಿ ನಮ್ಮ ಬೇಡಿಕೆಯನ್ನು ನಮ್ಮ ವರಿಷ್ಠರಾದಿಯಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನು ಬೇಡಿಕೆಯನ್ನು ಇಟ್ಟಿದ್ದೀವಿ ಉಪಮುಖ್ಯಮಂತ್ರಿಗಳ ಹತ್ರ ಬೇಡಿಕೆ ಇಟ್ಟಿದ್ದೀವಿ ಅವ್ರು ನಿರ್ಣಯ ಮಾಡ್ತಾರೆ ಯಾರನ್ನ ಮಂತ್ರಿ ಮಾಡಿದ್ರೆ ಯೋಗ್ಯ ಪಕ್ಷಕ್ಕೆ ಶಕ್ತಿ ತುಂಬೋದು ಶಕ್ತಿ ತಂದಂಥವ್ರು ಮುಂದೆ 28 ಚುನಾವಣೆಯಲ್ಲಿ ಬೇಕಾಗತ್ತಲ್ಲ ಒಂದು ಶಕ್ತಿಯುತವಾದ ಎಲ್ಲರೂ ಬೇಕಲ್ಲ ಅದಕ್ಕೆ ಕಟ್ಟೋದಕ್ಕೆ ಆ ನಿಟ್ಟಿನಲ್ಲಿ ನಮ್ಮ ಬೇಡಿಕೆ ಇದೆ ಅದನ್ನು ಪರಿಗಣಿಸಿದ್ದಾರೆ ವಿಶ್ವಾಸ ಕೂಡ ಇದೆ ನನಗೆ ಈ ಸಾರಿ ಅವಕಾಶ ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ ಅಷ್ಟೇ ಅಷ್ಟೇ ಯಾರು ಶಾಶ್ವತ ನನಗೆ ಕುರ್ಚಿ ಒಂದು ದಿವಸ ಹೋಗವ ಕುರ್ಚಿ ಕುರ್ಚಿ ಜೀವನ ಶಾಶ್ವತ ಇಲ್ಲ ಇನ್ನು ಕುರ್ಚಿ ಏನು ಶಾಶ್ವತ ಸರ್ ಒಪ್ಪಂದದ ಬಗ್ಗೆ ಯಾಕೆ ಕೇಳಬೇಕಂತ ಸರ್ ಈಗ ಕೆಲವೊಂದಿಷ್ಟು ಕೋರ್ಟ್ಗಳನ್ನ ಉಲ್ಲೇಖ ಸಚಿವ ಸಂಪುಟ ವಿಸ್ತರಣೆ ಮಾಡ್ತೀವಿ ಅಂತ ನಮ್ಮ ಮುಖ್ಯಮಂತ್ರಿಗಳು ಈಗಾಗಲೇ ವರಿಷ್ಠರ ಒಂದು ಅನುಮತಿಯನ್ನು ಕೂಡ ಪಡೆದಿದ್ದಾರಂತ ಅವರೇ ಹೇಳಿದಾರಲ್ಲ ಮಾಡಬೇಕು ಅಂತ ಬಹುತೇಕ ಈ ಅಧಿವೇಶನ ನಂತರ ಸಚಿವ ಸಂಪುಟ ಆಗ್ತದೆ ನೋಡಿ ನಮ್ಮ ಬೇಡಿಕೆಯನ್ನು ನಮ್ಮ ವರಿಷ್ಠರಾದಿಯಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನು ಬೇಡಿಕೆಯನ್ನು ಇಟ್ಟಿದ್ದೀವಿ ಉಪಮುಖ್ಯಮಂತ್ರಿಗಳ ಹತ್ರ ಬೇಡಿಕೆ ಇಟ್ಟಿದ್ದೀವಿ ಅವ್ರು ನಿರ್ಣಯ ಮಾಡ್ತಾರೆ ಯಾರನ್ನ ಮಂತ್ರಿ ಮಾಡಿದ್ರೆ ಯೋಗ್ಯ ಪಕ್ಷಕ್ಕೆ ಶಕ್ತಿ ತುಂಬೋದು ಶಕ್ತಿ ತಂದಂಥವ್ರು ಮುಂದೆ 28 ಚುನಾವಣೆಯಲ್ಲಿ ಬೇಕಾಗತ್ತಲ್ಲ ಒಂದು ಶಕ್ತಿಯುತವಾದ ಎಲ್ಲರೂ ಬೇಕಲ್ಲ ಅದಕ್ಕೆ ಕಟ್ಟೋದಕ್ಕೆ ಆ ನಿಟ್ಟಿನಲ್ಲಿ ನಮ್ಮ ಬೇಡಿಕೆ ಇದೆ ಅದನ್ನು ಪರಿಗಣಿಸಿದ್ದಾರೆ ವಿಶ್ವಾಸ ಕೂಡ ಇದೆ ನನಗೆ ಈ ಸಾರಿ ಅವಕಾಶ ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ